ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ನುಡಿ 6.5 ಸಹಾಯದಿಂದ MS ವರ್ಡ್ ಅಲ್ಲಿ ನಾವು ಯಾವ ರೀತಿಯಾಗಿ ಹಿಂದಿಯನ್ನ ಟೈಪ್ ಮಾಡಬೇಕು ಅಂತ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ನುಡಿ 6.5 ಸಹಾಯದಿಂದ ಹಿಂದಿಯಲ್ಲಿ ನಾವು ಅರ್ಧಚಂದ್ರ ಬರುವಂತಹ ಪದಗಳನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಮತ್ತಷ್ಟು ಪದಗಳನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ ಇವತ್ತು ನೋಡೋಣ. ಮೊದಲಿಗೆ ನಾವು ನುಡಿ 6.5 ಅನ್ನ ಓಪನ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಲ್ಯಾಂಗ್ವೇಜ್ ಹಿಂದಿ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. MS ವರ್ಡ್ ಅನ್ನ ನಾವಿಲ್ಲಿ ಓಪನ್ ಮಾಡೋಣ. MS ವರ್ಡ್ ಅನ್ನ ಓಪನ್ ಮಾಡಿದ ನಂತರ ಫಾಂಟ್ ನಾವಿಲ್ಲಿ ನುಡಿ ಪಾರಿಜಾತ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಗ ಮಾತ್ರ ನಮ್ಗಿಲ್ಲಿ ಹಿಂದಿಯನ್ನ ಟೈಪ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ M, ಶಿಫ್ಟ್ ಪ್ಲಸ್ O, ಶಿಫ್ಟ್ ಪ್ಲಸ್ M. ನುಡಿ 6.5 ಅಲ್ಲಿ ಕ್ಯಾಪ್ಸ್ಲಾಕ್ ಅನ್ನ ನಾವಿಲ್ಲಿ ಯೂಸ್ ಮಾಡೋ ಹೋಗಿಲ್ಲ. ಕ್ಯಾಪ್ಸ್ಲಾಕ್ ಅನ್ನ ಆನ್ ಮಾಡಿದಾಗ ಲೆಟರ್ಸ್ ಗಳು ಇಂಗ್ಲಿಷ್ ನಲ್ಲಿ ಬರುತ್ತೆ. ಅದಕ್ಕಾಗಿ ನಾವಿಲ್ಲಿ ಕ್ಯಾಪ್ಸ್ಲಾಕ್ ಅನ್ನ ಆಫ್ ಮಾಡಿ ಶಿಫ್ಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ K, ಶಿಫ್ಟ್ ಪ್ಲಸ್ A, ಕ. ಸ್ಮಾಲ್ ಲೆಟರ್ S, ಸ್ಮಾಲ್ ಲೆಟರ್ F, ಶಿಫ್ಟ್ ಪ್ಲಸ್ T ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ A, ಸ್ಮಾಲ್ ಲೆಟರ್ N, ಸ್ಥಾನ್. ಜೀವನ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ J, ಶಿಫ್ಟ್ ಪ್ಲಸ್ I, VN, ಜೀವನ್. ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ M, ಸ್ಮಾಲ್ ಲೆಟರ್ E, ಮೇ. ಸಬ್ಸೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ S, ಸ್ಮಾಲ್ ಲೆಟರ್ B, ಸ್ಮಾಲ್ ಲೆಟರ್ S, ಸ್ಮಾಲ್ ಲೆಟರ್ E, ಸಬ್ಸೆ. ಊಂಚಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ U ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ U, ಶಿಫ್ಟ್ ಪ್ಲಸ್ E ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ M. ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ C, ಶಿಫ್ಟ್ ಪ್ಲಸ್ A, ಊಂಚಾ. ಹೋತಾ ಹೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ H, ಸ್ಮಾಲ್ ಲೆಟರ್ ಹೂ, ಸ್ಮಾಲ್ ಲೆಟರ್ T, ಕ್ಯಾಪಿಟಲ್ ಲೆಟರ್ A ಅಥವಾ ಶಿಫ್ಟ್ ಪ್ಲಸ್ A, ಹೋತಾ ಹೈ. ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ H, ಶಿಫ್ಟ್ ಪ್ಲಸ್ Y ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. माँ का स्थान जीवन में सबसे ऊंचा होता है. ನೆಕ್ಸ್ಟ್ ಲೈನ್ ಅಲ್ಲಿ ನಾವಿಲ್ಲಿ ಉಸ್ಕಿ ಹಸಿ ಘರ್ ಮೇ ಖುಷಿಯಾ ಬರ್ ದೇತಿ ಹೈ. ಉಸ್ಕಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ U, ಸ್ಮಾಲ್ ಲೆಟರ್ S, ಸ್ಮಾಲ್ ಲೆಟರ್ K, ಶಿಫ್ಟ್ ಪ್ಲಸ್ I, ಉಸ್ಕಿ. ಹಸಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ H, ಶಿಫ್ಟ್ ಪ್ಲಸ್ E, ಶಿಫ್ಟ್ ಪ್ಲಸ್ M, ಸ್ಮಾಲ್ ಲೆಟರ್ S, ಶಿಫ್ಟ್ ಪ್ಲಸ್ I, ಹಸಿ. ಗರ್ಮೆ ಕ್ಯಾಪಿಟಲ್ ಲೆಟರ್ G ಅಥವಾ ಶಿಫ್ಟ್ ಪ್ಲಸ್ G, ಸ್ಮಾಲ್ ಲೆಟರ್ R, ಗರ್. ಮೇ ಸ್ಮಾಲ್ ಲೆಟರ್ M, ಸ್ಮಾಲ್ ಲೆಟರ್ E, ಗರ್ಮೆ. ಖುಷಿಯಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ K, ಸ್ಮಾಲ್ ಲೆಟರ್ U, ಶಿಫ್ಟ್ ಪ್ಲಸ್ S, ಸ್ಮಾಲ್ ಲೆಟರ್ I, ಸ್ಮಾಲ್ ಲೆಟರ್ Y, ಶಿಫ್ಟ್ ಪ್ಲಸ್ O, ಶಿಫ್ಟ್ ಪ್ಲಸ್ M, ಖುಷಿಯಾ. ಬರ್ ಶಿಫ್ಟ್ ಪ್ಲಸ್ B, ಸ್ಮಾಲ್ ಲೆಟರ್ R, ಬರ್. ಸ್ಮಾಲ್ ಲೆಟರ್ D, ಸ್ಮಾಲ್ ಲೆಟರ್ E, ಸ್ಮಾಲ್ ಲೆಟರ್ T, ಶಿಫ್ಟ್ ಪ್ಲಸ್ I, ಬರ್ ದೇತಿ ಹೈ. ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ H, ಶಿಫ್ಟ್ ಪ್ಲಸ್ Y ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಉಸ್ಕಿ ಹಸಿ ಘರ್ ಮೇ ಖುಷಿಯಾ ಬರ್ ದೇತಿ ಹೈ. ನೆಕ್ಸ್ಟ್ ಲೈನ್ ಅಲ್ಲಿ ನಾವಿಲ್ಲಿ ಹಮಾರೆ ಗಾಂವ್ ಮೇ ಶಾಂತಿ ಔರ್ ಭಾಯಿಚಾರಾ ಹೈ. ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಹಮಾರೆ ಸ್ಮಾಲ್ ಲೆಟರ್ H, ಸ್ಮಾಲ್ ಲೆಟರ್ M, ಶಿಫ್ಟ್ ಪ್ಲಸ್ A, ಸ್ಮಾಲ್ ಲೆಟರ್ R, ಸ್ಮಾಲ್ ಲೆಟರ್ E, ಹಮಾರೆ. ಗಾಂವ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ G, ಶಿಫ್ಟ್ ಪ್ಲಸ್ O, ಶಿಫ್ಟ್ ಪ್ಲಸ್ M, ಸ್ಮಾಲ್ ಲೆಟರ್ V, ಗಾಂವ್. ಮೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ M, ಸ್ಮಾಲ್ ಲೆಟರ್ E, ಗಾಂವ್ ಮೇ.
ಶಾಂತಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಎಸ್, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ಟಿ, ಸ್ಮಾಲ್ ಲೆಟರ್ ಐ, ಶಾಂತಿ. ಅವ್ರ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ವಿ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಅವ್ ಸ್ಮಾಲ್ ಲೆಟರ್ ಆರ್, ಅವ್ರ. ಭಾಯಿಚಾರ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಬಿ, ಶಿಫ್ಟ್ ಪ್ಲಸ್ ಎ, ಶಿಫ್ಟ್ ಪ್ಲಸ್ ಐ, ಸ್ಮಾಲ್ ಲೆಟರ್ ಸಿ, ಶಿಫ್ಟ್ ಪ್ಲಸ್ ಎ, ಸ್ಮಾಲ್ ಲೆಟರ್ ಆರ್, ಶಿಫ್ಟ್ ಪ್ಲಸ್ ಎ, ಭಾಯಿಚಾರ. ಹೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಚ್, ಶಿಫ್ಟ್ ಪ್ಲಸ್ ವೈ, ಭಾಯಿಚಾರ ಹೈ. ಈ ರೀತಿಯಾಗಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ರಾತ್ ಕೋ ಚಾಂದಿನಿ ಮೇ ಟಹಲ್ನಾ ಅಚ್ಚಾ ಲಗ್ತಾ ಹೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ರಾತ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಆರ್, ಶಿಫ್ಟ್ ಪ್ಲಸ್ ಎ, ಸ್ಮಾಲ್ ಲೆಟರ್ ಟಿ, ರಾತ್. ಕೋ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ, ಸ್ಮಾಲ್ ಲೆಟರ್ ಓ. ಚಾಂದಿನಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಸಿ, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ಡಿ, ಸ್ಮಾಲ್ ಲೆಟರ್ ಎನ್, ಶಿಫ್ಟ್ ಪ್ಲಸ್ ಐ, ಚಾಂದಿನಿ. ಮೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ, ಸ್ಮಾಲ್ ಲೆಟರ್ ಇ, ಮೇ. ಟೆಹಲ್ನಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕ್ಯೂ, ಸ್ಮಾಲ್ ಲೆಟರ್ ಎಚ್, ಸ್ಮಾಲ್ ಲೆಟರ್ ಎಲ್, ಸ್ಮಾಲ್ ಲೆಟರ್ ಎನ್, ಶಿಫ್ಟ್ ಪ್ಲಸ್ ಎ, ಟೆಹಲ್ನಾ. ಅಚ್ಚ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಸಿ, ಎಫ್ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಶಿಫ್ಟ್ ಪ್ಲಸ್ ಸಿ, ಶಿಫ್ಟ್ ಪ್ಲಸ್ ಎ, ಅಚ್ಚ. ಲಗತಾ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಲ್, ಸ್ಮಾಲ್ ಲೆಟರ್ ಜಿ, ಸ್ಮಾಲ್ ಲೆಟರ್ ಟಿ, ಶಿಫ್ಟ್ ಪ್ಲಸ್ ಎ, ಲಗತಾ ಹೈ, ಸ್ಮಾಲ್ ಲೆಟರ್ ಎಚ್, ಶಿಫ್ಟ್ ಪ್ಲಸ್ ವೈ, ಲಗತಾ ಹೈ. ಮಾ ಮುಜೆ ಬಹುತ್ ಪ್ಯಾರ್ ಕರ್ತಿ ಹೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಮಾ ಸ್ಮಾಲ್ ಲೆಟರ್ ಎಂ, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ಮಾ. ಮುಜೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ, ಸ್ಮಾಲ್ ಲೆಟರ್ ಯು, ಶಿಫ್ಟ್ ಪ್ಲಸ್ ಜೆ, ಸ್ಮಾಲ್ ಲೆಟರ್ ಇ, ಮುಜೆ. ಬಹುತ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಎಚ್, ಸ್ಮಾಲ್ ಲೆಟರ್ ಯು, ಸ್ಮಾಲ್ ಲೆಟರ್ ಟಿ, ಬಹುತ್. ಪ್ಯಾರ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಪಿ, ಎಫ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸ್ಮಾಲ್ ಲೆಟರ್ ವೈ, ಶಿಫ್ಟ್ ಪ್ಲಸ್ ಎ, ಸ್ಮಾಲ್ ಲೆಟರ್ ಆರ್, ಪ್ಯಾರ್. ಕರ್ತಿ ಹೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ, ಸ್ಮಾಲ್ ಲೆಟರ್ ಆರ್, ಸ್ಮಾಲ್ ಲೆಟರ್ ಟಿ, ಶಿಫ್ಟ್ ಪ್ಲಸ್ ಐ, ಕರ್ತಿ ಹೇ, ಎಚ್, ಶಿಫ್ಟ್ ಪ್ಲಸ್ ವೈ, ಕರ್ತಿ ಹೈ. ಚಾಂದ್ ಆಸ್ಮಾನ್ ಮೇ ಚಮಕ್ ರಹಾ ಹೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಚಾಂದ್ ಸ್ಮಾಲ್ ಲೆಟರ್ ಸಿ, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ಡಿ, ಚಾಂದ್. ಆಸ್ಮಾನ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಎ, ಸ್ಮಾಲ್ ಲೆಟರ್ ಎಸ್, ಸ್ಮಾಲ್ ಲೆಟರ್ ಎಂ, ಶಿಫ್ಟ್ ಪ್ಲಸ್ ಎ, ಸ್ಮಾಲ್ ಲೆಟರ್ ಎನ್, ಆಸ್ಮಾನ್. ಮೇ ಸ್ಮಾಲ್ ಲೆಟರ್ ಎಂ, ಸ್ಮಾಲ್ ಲೆಟರ್ ಇ. ಚಮಕ್ ಸ್ಮಾಲ್ ಲೆಟರ್ ಸಿ, ಎಂ, ಕೆ, ಚಮಕ್. ರಹಾ ಆರ್, एच, शिफ्ट प्लस ये, रहा है, एच, शिफ्ट प्लस वाई, है. उसकी हंसी सबको अच्छी लगती है. उसकी ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಯು, ಸ್ಮಾಲ್ ಲೆಟರ್ ಎಸ್, ಸ್ಮಾಲ್ ಲೆಟರ್ ಕೆ, ಶಿಫ್ಟ್ ಪ್ಲಸ್ ಐ, ಉಸ್ಕಿ. ಹಸಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಚ್, ಶಿಫ್ಟ್ ಪ್ಲಸ್ ಇ, ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ಎಸ್, ಶಿಫ್ಟ್ ಪ್ಲಸ್ ಐ, ಹಸಿ. ಸಬ್ಕೋ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಸ್, ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಕೆ, ಸ್ಮಾಲ್ ಲೆಟರ್ ಓ, ಸಬ್ಕೋ. अच्छी स्मॉल लेटर ए, स्मॉल लेटर सी, एफ, शिफ्ट प्लस सी, शिफ्ट प्लस आई, अच्छी. अच्छी लगती है स्मॉल लेटर एल, स्मॉल लेटर जी, स्मॉल लेटर टी, शिफ्ट प्लस आई, लगती है. स्मॉल लेटर एच, शिफ्ट प्लस वाई, अच्छी लगती है. गांव में शांति बनी हुई है ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಗಾಂವ್ ಸ್ಮಾಲ್ ಲೆಟರ್ ಜಿ, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ವಿ, ಗಾಂವ್.
ಮೇ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ ಮತ್ತು ಇ, ಗಾಂವ್ ಮೇ. ಶಾಂತಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಶಿಫ್ಟ್ ಪ್ಲಸ್ ಎಸ್, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ಟಿ, ಶಿಫ್ಟ್ ಪ್ಲಸ್ ಐ, ಶಾಂತಿ. ಬನಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಎನ್, ಶಿಫ್ಟ್ ಪ್ಲಸ್ ಐ, ಬನಿ. ಹುಯಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಚ್, ಯು, ಶಿಫ್ಟ್ ಪ್ಲಸ್ ಹೈ, ಹುಯಿ ಹೇ, ಸ್ಮಾಲ್ ಲೆಟರ್ ಎಚ್, ಶಿಫ್ಟ್ ಪ್ಲಸ್ ವೈ, ಹೈ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಮುಜೆ ಸಾಸ್ ಲೇನೆ ಮೇ ಕಠಿನಾಯಿ ಹುಯಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಮುಜೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಂ, ಸ್ಮಾಲ್ ಲೆಟರ್ ಯು, ಶಿಫ್ಟ್ ಪ್ಲಸ್ ಜೆ, ಸ್ಮಾಲ್ ಲೆಟರ್ ಇ, ಮುಜೆ. ಸಾನ್ಸ್ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಸ್, ಶಿಫ್ಟ್ ಪ್ಲಸ್ ಓ, ಶಿಫ್ಟ್ ಪ್ಲಸ್ ಎಂ, ಸ್ಮಾಲ್ ಲೆಟರ್ ಎಸ್, ಸಾನ್ಸ್. ಲೇನೆ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಲ್, ಇ, ಎನ್, ಇ, ಲೇನೆ. ಮೇ ಸ್ಮಾಲ್ ಲೆಟರ್ ಎಂ, ಇ, ಮೇ. ಕಠಿಣಾಯಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಕೆ, ಶಿಫ್ಟ್ ಪ್ಲಸ್ ಕ್ಯೂ ಅಥವಾ ಕ್ಯಾಪಿಟಲ್ ಕ್ಯೂ, ಸ್ಮಾಲ್ ಲೆಟರ್ ಐ, ಸ್ಮಾಲ್ ಲೆಟರ್ ಎನ್, ಶಿಫ್ಟ್ ಪ್ಲಸ್ ಎ, ಶಿಫ್ಟ್ ಪ್ಲಸ್ ಐ, ಕಠಿಣಾಯಿ. ಹುಯಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂದಾಗ ಸ್ಮಾಲ್ ಲೆಟರ್ ಎಚ್, ಸ್ಮಾಲ್ ಲೆಟರ್ ಯು, ಶಿಫ್ಟ್ ಪ್ಲಸ್ ಐ, ಕಠಿಣಾಯಿ ಹುಯಿ. ಈ ರೀತಿಯಾಗಿ ನಾವು ನುಡಿ 6.5 ಸಹಾಯದಿಂದ MS ವರ್ಡ್, ಎಕ್ಸೆಲ್ ಅಥವಾ ಯಾವುದೇ ಅಪ್ಲಿಕೇಶನ್ ನಲ್ಲಿ ಹಿಂದಿಯನ್ನು ಸಹ ತುಂಬಾ ಸುಲಭವಾಗಿ ಟೈಪ್ ಮಾಡಬಹುದು. ಮುಂದಿನ ಕ್ಲಾಸಲ್ಲಿ ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಹಿಂದಿ ಮತ್ತು ಕನ್ನಡವನ್ನು ನಾವು ಯಾವ ರೀತಿಯಾಗಿ ಟೈಪ್ ಮಾಡಬೇಕು ಅಂತ.